ಒಟ್ಟಾರೆಯಾಗಿ 91 ಕಡತಗಳು ನಮ್ಮ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಬೇಕಾಗಿತ್ತು. 91 ವೋಚರ್ಸ್ ಮತ್ತು CC ಬಿಲ್ಗಳು. CC ಬಿಲ್ಗಳು ಅಂದರೆ ಕಾಮಗಾರಿ ಕಾಣ್ತಕ್ಕಂಥ ಮಾಡಿರ್ತಕ್ಕಂಥದ್ದು. ವೋಚರ್ಸ್ ಅಂದರೆ ಚರಂಡಿ ಕೆಲಸದು, ಆಮೇಲೆ ಪೈಪ್ಲೈನ್ ರಿಪೇರಿ ಮಾಡಿ ಮಾಡ್ತಕ್ಕಂಥದ್ದು, ಕುಡಿಯೋ ನೀರಿನ ಸಲುವಾಗಿ ಈ ಥರ ಎಲ್ಲ ಬ್ಲೀಚಿಂಗ್ ಪೌಡರ್ ತರೋದು ಅಂಥವೆಲ್ಲ ಖರೀದಿ ಮಾಡಿದ್ದಕ್ಕೆ ವೋಚರ್ಸ್ ಅಂತೇಳಿ ಕರೀತೀವಿ. ಅಂಥವೆಲ್ಲ ಬಿಲ್ಗಳು ನಮಗೆ ಪರಿಶೀಲನೆಗೆ ಓವರಲ್ ಆಗಿ ಮಾತಾಡ್ಲಿಕ್ಕೆ ಈಗ ವೋಚರ್ಸ್ ಇಲ್ಲ. ವೋಚರ್ಸ್ ಇದ್ರೆ ಡೀಟೇಲ್ಸ್ ಹೇಳ್ತಿದ್ವಿ. ಮಾಡ್ಯಾರ ಎಷ್ಟು ಅಮೌಂಟ್ ಖರ್ಚಾಗಿದೆ ಅಂತ ಹೇಳಿದ್ರಿ ನಾ ಇವಾಗ ಮಾತಾಡೋ ಟೈಮಿಗೆ. ಈ ಡೇಟಿಂಗ್ ಮಾಡಿದರೆ ಎಷ್ಟು ಅಮೌಂಟ್ ಹೋಗಿದೆ, ಎಷ್ಟು ಬ್ಲೀಚಿಂಗ್ ಪೌಡರ್ ಹಾಕಿದ್ದಾರೆ, ಬರ್ತಾರೆ, ಇಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ನಾನು ಮಾತಾಡೋದು ಕನ್ಫರ್ಮ್ ಮಾಡ್ಕೊಂಡು ಅದು ಆ ಯೋಜನೆ ಬರ್ತವೆ ಮಾಡ್ಬೋದು. ಅವೆಲ್ಲ ಬ್ಲೀಚಿಂಗ್ ಪೌಡರ್ ವೋಚರ್ ನೆನಪಿರಲ್ರಿ. ಅದು ಕಂಬಗಳು ಸಿಕ್ಕಿಲ್ಲ ಅಂದ್ರೆ ಎಲ್ಲೇನು ಅದೇ ಒಳ್ಳೆ ಸಿಕ್ಕಿಲ್ಲ, ಅವ್ರು ಸಿಕ್ಕಂಗೆ ಕಾಣೋದು ಕಂಬಗಳು. ಆನ್ಲೈನ್ ತಗೊಂಡ ಪ್ರಕಾರ 91 ಕಾಮಗಾರಿಗೆ ಖರ್ಚು ಗ್ರಾಮ ಪಂಚಾಯತಿಂದ ಆಗಿದೆ. ಬಟ್ ಆಗಿದ್ದಕ್ಕೆ ನಮಗೆ ಯಾವುದೇ ಡಾಕ್ಯುಮೆಂಟ್ ಅನ್ನು ಗ್ರಾಮ ಪಂಚಾಯತ್ ನೀಡಿಲ್ಲ. ಹೀಗಾಗಿ ಆ ಆಡಿಟನ್ನು ಅಬ್ಜೆಕ್ಷನ್ ಆಗಿ ಅದನ್ನು ಮಾಡಿಕೊಂಡಿದ್ದೀವಿ. ಅದು ಸಂಬಂಧಪಟ್ಟಂಥ ದಾಖಲೆಗಳಾಗಲಿ ಅಥವಾ ಕಾಮಗಾರಿಗಳಾಗಲಿ ನಾವು ಪರಿಶೀಲನೆ ಮಾಡಿಲ್ಲ, ಕಡತಗಳನ್ನು ನಾವು ಕೊಟ್ಟಿಲ್ಲ. ಸರ್ ನೀವು ಇವಾಗ ಸರ್ ನೀವು ಜನಕೋಟಿಗೆ ಆಗ್ಯಾವ ಅಂತಂದಿದ್ರೆ ನೀವು ಹೋಗಿ ವಿಸಿಟ್ ಮಾಡಿದ್ರೆ ಜನಕೋಟಿಗೆ ನೀವು ಸರ್ ನೀವು ಅವ್ರಿಗೆ ಹೇಳ್ಬೇಡ್ರಿ. ನೀವು ಅವ್ರನ್ನೇನು ಅಬ್ಜೆಕ್ಷನ್ ಇತ್ತಂದ್ರೆ ಹೇಳಿ, ನಾನು ಮಾಡ್ತೀನಿ. ಹಂಗೇನಿಲ್ಲ, ಎಲ್ಲ ಮಾಡೋದಾಗಲ್ಲ, ಎಲ್ಲ ನೋಡೋದಾಗಲ್ಲ. ಅವ್ರು ನೋಡಿದ್ರೆ ಏನ್ರಿ ಅಬ್ಜೆಕ್ಷನ್ ಇದ್ರೆ ಹೇಳಿ, ನಾನು ನೋಡ್ಬೇಕು. ಆಯ್ತು. 15 ಹಣಕಾಸು ಶಿವಮೊಗ್ಗ ಗ್ರಾಮ ಪಂಚಾಯತಿಯಿಂದ ಯಾವುದೇ ಕಡತಗಳು ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಒದಗಿಸಿರುವುದಿಲ್ಲ. ಅವ್ರು ಯಾರು ಇದ್ದಿರ್ತಾರೋ ಜವಾಬ್ದಾರರು ಅವರೇ ಹೊಣೆ ಆಗ್ತಾರೆ. ಈ ರೀತಿ ಪ್ರತಿನಿಧಿನಲ್ಲಿ ನೇರವಾಗಿ ಬರುವ ಸರ್ಕಾರಕ್ಕೆ ನಾವು ವೈಯಕ್ತಿಕ ಗಮನಕ್ಕೆ ಯಾವುದೇ ನಮ್ಮ ಸಲ್ಲಿಸಿಲ್ಲ. ಹೀಗಾಗಿ ವಿಶ್ಲೇಷಣೆ ಮಾಡೋದಿಲ್ಲ ನಮ್ಮ ಕಡೆಯಿಂದ. ಸರ್ ಬಂದ್ರಲ್ಲ ಏನಿಲ್ಲ ಸರ್ ಮಾತಾಡ್ರಿ. ಇಲ್ಲಿ ಒಂದು ಕೆಲಸ 5 ಲಕ್ಷ ಹೋಗಬೇಕು. ನಾವು ಒಂದೊಂದು ಲೇಬರ್ ಒಂದು ಸತಿ ಎಲ್ಲ ಮಾಡ್ತೇವೆ ಅಂದ್ರೆ ಒಂದು ಭಾಗದಲ್ಲಿ
ಹೀಗಾಗಿ ಈ ಮುಂಬರುವ ಗ್ರಾಮದಾಗ ಸರ್ಕಾರಿ ಜಾಗ ಅವಕಾಶ ಪ್ರತ್ಯೇಕವಾಗಿ ಎಷ್ಟು ಕೆಲಸ ಮಾಡ್ಯಾರ. ಹೆಚ್ಚುವರಿ ನಮ್ಮಲ್ಲಿ ಜಾಗ ಇಲ್ಲ, ಸರ್ಕಾರಿ ಯಾವುದೂ ಜಾಗ ಇಲ್ಲ. ಬಿಲ್ ಕಲೆಕ್ಟರ್ ಅಂತ ಹೇಳಿದ್ದಾರೆ. ಅವರು ಏನೋ ನಾನು ಕೇಳಿದೆ ಬೆಳಗ್ಗೆ ಅವ್ರು ತಿಳ್ಕೊಂಡು ಯಾರೋ ತಿಳ್ಕೊಂಡ್ರೆ ನೈಟ್ ಬರ್ತದೆ ಬೆಳಗ್ಗೆ ಹೇಳಿದ್ರು ಅವ್ರಿಗೆ ಸಾಯಂಕಾಲ ಹೊಡಿದ್ರು ಏನಾದ್ರು ಅವ್ರಿಗೆ ಅವ್ರ ಮೂಲಕ ಕೆಲಸ ಮಾಡ್ತೇವಲ್ಲ ಕೆಲಸ ಮಾಡೋದು ಪೊಲೀಸ್ ಆಗಿ ಫೋನ್ ಮಾಡಿ ಹೇಳ್ಯಾರ ಟೆಂಪಲ್ ಹೊಡಿದ್ರು ಮಿಸ್ಟೇಕ್ ಹೊಡಿ ಅಂತ ಅಷ್ಟೇ ಅವ್ರಿಗೆ ಹೇಳಿರಿ ಅವ್ರೇನು ಹೇಳಿದ್ರಿ ಅವ್ರೇನೋ ಇದು ಡಂಗರ್ದು ಒಂದೇ ಸಮಸ್ಯೆ ಅಲ್ರಿ. ಪ್ರತಿಯೊಂದು ಗ್ರಾಮ ಪಂಚಾಯತ್ ಅವ್ರು ಬೆಳಗ್ಗೆ ಬಂದ್ರೆ ಸಾಯಂಕಾಲ ಸಾಯಂಕಾಲ ಯಾರಿಗಾರ ಹೇಳೋಂತ ಜವಾಬ್ದಾರಿ ಅವ್ರಿಗೆಲ್ಲ ಸೆಕ್ರೆಟರಿ ಅವ್ರು ಬರ್ತಾರೆ ಕಂಪಲ್ಸರಿ. ಪ್ರತಿಯೊಂದಕ್ಕೂ ಬಿಲ್ ಕಲೆಕ್ಟರ್ ಮಾಡ್ಕೊಬೇಕು. ಬಿಲ್ ಅವ್ರು ಒಂದೇ ಕೆಲಸ ಮಾಡಲ್ರು. ಯಾವ್ದು ಹೇಳೋದು ಪೈಪ್ಲೈನ್ ಕೆಲಸ ರೀ ಊರಾಗ ಚರಂಡಿ ವ್ಯವಸ್ಥೆಯಲ್ಲಿ ಎಲ್ಲರೂ ನಾವು ಕೆಲವೊಂದು ಏನಾಗ್ತಾವ್ರಿ ಪೈಪ್ಲೈನ್ ಮಾಡ್ತಾರೆ ನವಗ್ರವ್ರಿ ಅವ್ರಿಗೆ ಯಾರಿಗೆ ಕೆಲವೊಂದು ಹೇಳ್ಬಿಡ್ತಾವ್ರಿ. ಸರ್ ಇಷ್ಟೊತ್ತನ 22 ಕಾಮಗಾರಿ ಹೇಳಿದ್ರಿ. ಕೆಲವೊಂದು ಕಾಮಗಾರಿ ಫಲಾನುಭವಿಗಳಿಲ್ಲ, ಅವ್ರ ಅಕ್ಕಪಕ್ಕದ ಮನೆಗಳು ಇಲ್ಲ. ಕೆಲವೊಂದು ಅಧ್ಯಕ್ಷರು ಹೇಳಿದ್ರು ಎಲ್ಲ ಆಗಿ ಒಂದು ಕೆಲವೊಬ್ರು ಯಾರು ಹೇಳಿದ್ರು ಇನ್ನೊಂದ್ಸರಿ ಬೆಂಗಳೂರು ಹೊಡಿಸಿ ಎಲ್ಲರೂ ಮಾಡ್ಬೋದು ಗ್ರಾಮ ಸಭೆ ಇನ್ನೊಂದ್ಸರಿ ಮಾಡ್ಬೋದು ನಾನು ನೋಡ್ತೀನಿ ಬೆಂಗಳೂರು ಮಾಡ್ತೀನಿ. ಗ್ರಾಮ ಸಭೆ ಮಾಡೋದು ವರ್ಷಿಗೊಮ್ಮೆ 6 ತಿಂಗಳಿಗೊಮ್ಮೆ ಮಾಡೋದ್ರಿ. ವರ್ಷಿಗೊಮ್ಮೆ ನರೇಗಾದೊಳಗ್ರಿ ಪ್ರತಿಯೊಂದು ಶೆಡ್ ನಿರ್ಮಾಣ ಮಾಡ್ಬೇಕಂತ ಗ್ರಾಮ ಸಭೆ ಒಳಗೆ ಮಾಡಿ ಪ್ರತಿಯೊಬ್ಬರು ಯಾರು ರೈತರಿಗೆ ಅಂಥವ್ರು ಯಾರಿಗೆ ಏನಪ್ಪ ಈಗ ಪಟ್ಟಿಗಳನ್ನು ನಿರ್ಮಾಣ ಮಾಡಕತ್ತಾರೆ ಏನು ಮಾಡಕತ್ತಾರೆ ಕೇಳಿ ಆಕ್ಷನ್ ಪ್ಲಾನ್ ಗ್ರಾಮ ಸಭೆ ಮಾಡ್ಲಾತಾರೆ ಪ್ರತಿ ವರ್ಷ ಯಾಕೆ ಗ್ರಾಮ ಸಭೆ ಹಣಕಾಸು ಯಾಕೆ ಈಗ ನರೇಗಾದಾಗ ಎಲ್ಲ ಕಡೆ ಚರ್ಚೆ ಮಾಡ್ಕೊಂಡು ಮಾಡ್ಲಾರ್ದೇನಪ್ಪ ನೀವು ಮಾಡ್ಲಾಗ್ತೀರಿ. ಗೌರ್ಮೆಂಟ್ ಕೆಲಸ ಆದರೂ ಕೂಡ ಸಾರ್ವಜನಿಕ ತಿಳಿಸ್ಬೇಕಾಗ್ತದೆ ರೀ. ನಾವು ಇವತ್ತು ನಮ್ಮ ಶಾಲೆ ಎದುರು ಗ್ರೌಂಡ್ ಬೇಕಾಗಿದೆ ಅಂತ ನಮಗೆ ಸಾರ್ವಜನಿಕ ಗೊತ್ತಾಗ್ತದೆ ರೀ. ಈಗ ನಮ್ಗೆ ಹ್ಯಾಂಡಿಕ್ಯಾಪ್ ಅದ ರೀ, ನಮ್ಗೆ ಇಲ್ಲಿವರೆಗೆ ಹ್ಯಾಂಡಿಕ್ಯಾಪ್ದವ್ರಿಗೆ ಒಂದು ಆಫೀಸ್ನೂ ಏನು ಇದು ಮಾಡಿದ್ರಿ. ಆಯ್ತು ನಮ್ಮ ರ್ಯಾಂಪ್ಗಳಿಲ್ಲ ರೀ, ಪ್ರತಿಯೊಂದು ಸ್ಕೂಲಿಗೆ ಏನು ವ್ಯವಸ್ಥೆ ಇಲ್ಲ ರೀ. ಅದು ಯಾಕೆ 10 ಸಲ ಕೇಳಿದೇವ್ರಿ, ಬಂದು ಪಂಚಾಯತಿಗೆ 2 ಕೊಟ್ಟಿದ್ದೇವೆ ರೀ. ಇಲ್ಲಿವರೆಗೆ ನರೇಗಾದಾಗ ಒಂದು ಕೆಲಸ ಮಾಡಿ ತೋರಿಸಿಲ್ಲ ನಮ್ಮ ಅಂಗಗಳು ಬಜೆಟ್ನಾಗ.